ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ನಮ್ಮ ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಸ್ಕರಿಸಿ ಉಡುಪಿ ಕೃಷ್ಣ ಪೂಜೆಯನ್ನು ಕೈಗೊಂಡಿರೋ ಪರ್ಯಾಯ ಪೀಠಸ್ಥರಾದ ಶ್ರೀ ಸುಗುಣೇಂದ್ರ ತೀರ್ಥರಿಗೆ ವಂದಿಸಿ ಭಗವದ್ಗೀತೆಯ 2ನೇ ಅಧ್ಯಾಯದ 54ನೇ ಶ್ಲೋಕವನ್ನು ನಾವಿವತ್ತು ನೋಡ್ಬೇಕು. ಇಲ್ಲಿ ಅರ್ಜುನ ಕೃಷ್ಣನ ಹತ್ರ ಮತ್ತೆ ಪ್ರಶ್ನೆ ಮಾಡ್ತಾನ ಅಂತ ಅನ್ನೋದೇ ಇದೆ. ಹಿಂದೆ 53ನೇ ಶ್ಲೋಕದಲ್ಲಿ ಒಂದು ಘಟ್ಟದಲ್ಲಿ ಕೃಷ್ಣ ಪರಮಾತ್ಮ ಜ್ಞಾನವನ್ನು ಹೇಗೆ ಒಬ್ಬ ಮನುಷ್ಯ ಪಡೆಯಬೇಕು ಅಂತ ಅನ್ನೋದನ್ನ ಒಂದು ಸಮರೈಸ್ಡ್ ಆಗಿ ಒಂದು ಹೇಳಿದಾನ. ಮುಂದೆ ಅದನ್ನು ಇನ್ನೂ ವಿಸ್ತಾರವಾಗಿ ಹೇಳ್ತಾನ. ಇಲ್ಲಿ ಹೇಳಿದಾನ, ಯಾವ ಒಂದು ನಿಷ್ಕಾಮ ಕರ್ಮವನ್ನು ಮಾಡೋದ್ರಿಂದ ಜ್ಞಾನ ಬರುತ್ತೆ, ಆ ಜ್ಞಾನದಿಂದ ಮತ್ತಷ್ಟು ಅವನು ತಪಸ್ ಮಾಡಿದ್ಮೇಲೆ ಅವನಿಗೆ ಆ ಜೀವರಿಗೆ ಅಪರೋಕ್ಷ ಅಂತ ಅನ್ನೋದು ಬರುತ್ತೆ. ಆ ಅಪರೋಕ್ಷ ಜ್ಞಾನಿಯ ಲಕ್ಷಣ ಏನು ಅಂತ ಅನ್ನೋದೇ ಇಲ್ಲಿರೋ ಪ್ರಶ್ನೆ. ಹಿಂದೆ ಏನು ಕೇಳಿದಾನೋ, ಈ ಮುಂದೆ ಏನ್ ಕೇಳ್ತಾನೋ ಅದೆಲ್ಲವನ್ನೂ ಕೂಡ ಅವನಿಗೆ ಪೂರ್ತಿಯಾಗಿ ಪರಮಾತ್ಮನ ತಿಳುವಳಿಕೆಯೋ ಪರಮಾತ್ಮನ ಜ್ಞಾನಕ್ಕೋ ಪ್ರಯೋಜನ ಆಗತ್ತೆ. ಅವನನ್ನು ದರ್ಶನ ಮಾಡೋದಿಕ್ ಬೇಕಾದ ಭಾಗ್ಯ ಅವನಿಗೆ ದೊರೆಯತ್ತೆ ಅಂತ. ಮತ್ತೆ ಅವನ ಮನಸ್ಸು ಯಾವಾಗ್ಲೂ ಶ್ರುತಿಗಳಿಗೆ ಅನುಗುಣವಾಗಿಯೇ ಯೋಚನೆ ಮಾಡತ್ತೆ ಅಂತ. ಹಿಂದೆ ಹೇಗಿತ್ತು, ಶ್ರುತಿಗಳಿಗೆ ಅನುಗುಣವಾಗಿ ಯೋಚನೆ ಮಾಡದೆ ಅದಕ್ಕೆ ವಿರುದ್ಧವಾಗಿ ಯೋಚನೆ ಮಾಡ್ತಾ ಇತ್ತು ಮನಸ್ಸು. ಆದ್ರೆ ನಿಷ್ಕಾಮ ಕರ್ಮವನ್ನು ಮಾಡಿ ಮಾಡಿ ಏನು ಕಲ್ಮಶ ಇತ್ತೋ, ಏನು ಮೋಹ ಇತ್ತೋ ಅದನ್ನೆಲ್ಲ ತೊಳ್ಕೊಂಡ ಮೇಲೆ ಶುದ್ಧವಾಗಿತ್ತು ಮನಸ್ಸು. ಶುದ್ಧವಾದ ಮೇಲೆ ಮನಸ್ಸಲ್ಲಿ ನಿಜವಾದ ಅರ್ಥ ವೇದದ್ದು ಅದು ಹೊಳೆಯತ್ತೆ. ಅವ ಅಂತ ಜ್ಞಾನಿಯಾದವರಿಗೆ ಅಪರೋಕ್ಷ ಜ್ಞಾನ ಅಂತ ಅನ್ನೋದು ಸಿಗತ್ತೆ ಅಂತ ಅನ್ನೋ ಮಾತನ್ನು ಹೇಳಿ ಹಿಂದಿನ ಪದ್ಯದಲ್ಲಿ ಹೇಳಿದ್ರು. ಈಗ ಅರ್ಜುನನ ಪ್ರಶ್ನೆ, ಇಂಥ ಒಂದು ಸ್ಥಿತಪ್ರಜ್ಞನಾಗಿ ಇದ್ದ ಅಂತಂದ್ರೆ, ಅಂದ್ರೆ ಸಮಾಧಿಸ್ತಸ್ಯ ಕೇಶವ ಅಂತ ಅನ್ನೋ ಮಾತು ಬಂದಿದೆ. ಅಂದ್ರೆ ಸಮಾಧಿ ಸ್ಥಿತಿಯಲ್ಲಿ ಇರೋ ಒಬ್ಬ ಮನುಷ್ಯ, ಅವನ ಮಾತುಗಳು ಹೇಗಿರತ್ತೆ, ಅವನ ಮಾತುಗಳು ಅಂತ ಅನ್ನೋದು ಯಾರನ್ನು ಕುರಿತು ಇರತ್ತೆ. ಅವನು ಮನಸ್ಸು ಅಂತ ಅನ್ನೋದು ಸ್ಥಿತದೀಹಿ, ಅವನ ಬುದ್ಧಿ ಅಂತ ಅನ್ನೋದು ಪರಮಾತ್ಮನಲ್ಲಿ ನೆಲೆಗೊಂಡಿದೆ. ಆ ನೆಲೆಗೊಂಡಿರುವಂತ ಮನುಷ್ಯ ಏನನ್ನು ಮಾತಾಡ್ತಾನ, ಎದಕ್ಕಾಗಿ ಅವನು ನಡೆದಾಡ್ತಾನ, ಏನ್ ರೀಸನ್ಗಾಗಿ ಅವನು ಯಾವ್ದಾದ್ರು ಕರ್ಮವನ್ನಾದ್ರೂ ಮಾಡ್ಬೇಕು ಅಂತ ಅನ್ನೋಂತ ಒಂದು ಪ್ರಶ್ನೆ ನನ್ಗಿದೆ ಅಂತ ಕೃಷ್ಣನ ಹತ್ರ ಕೇಳ್ತಿದಾನ ಅಂತ ಅನ್ನೋದನ್ನ ನಾವು ಇವತ್ತು ನೋಡ್ಬೇಕು. ಅರ್ಜುನ ಉವಾಚ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ್ ಕಿಮಾಸೀತ ವ್ರಜೇತ ಕಿಂ. ಅರ್ಜುನ ಉವಾಚ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಬೇರೆ ಎಲ್ಲರೂ ಮಾಡೋದಕ್ಕೆ ಒಂದು ರೀಸನ್ ಇದೆ. ಅವರ ದೈಹಿಕವಾದ ಒಂದು ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಕ್ಕೆ ಅವರು ಊಟ ಮಾಡ್ತಾರೆ. ಬೇರೆಯವ್ರ ಹತ್ರ ಮಾತಾಡಿದ್ರೆ ನಮ್ಮ ಮನಸ್ಸು ನೆಮ್ಮದಿ ಅಂತ ಅನ್ನತ್ತೆ, ಅದರಿಂದ ಅವ್ರು ಮಾತಾಡ್ತಾರೆ. ಯಾರ ಒಂದು ಪ್ರಜ್ಞೆ ಆ ಪರಮಾತ್ಮನಲ್ಲಿ ಸ್ಥಿತವಾಗಿದೆಯೋ ಅವನ ಆನಂದ ಪೂರ್ಣ ಅಂತ. ಆನಂದ ಪೂರ್ಣನಾಗಿ ನಿತ್ಯ ತೃಪ್ತನಾಗಿರೋ ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆಗೊಂಡವ, ಅವನಿಗೆ ಮತ್ತೆ ಇನ್ ಯಾವ ಮಾತನ್ನು ಆಡಿದ್ರೆ ತಾನ ಆಡ್ಬೇಕು ಅಂತ ಅನ್ಸತ್ತೆ. ಸಹಜವಾಗಿ ನಮ್ಮಲ್ಲಿ ಯಾವುದೋ ಒಂದು ಅದ್ಭುತವನ್ನು ನಾವು ಕಂಡಾಗ ಅದ್ರ ಬಗ್ಗೆನೆ ನಮ್ಮ ಮಾತಿರತ್ತೆ, ಇನ್ನು ಬೇರೆ ಯಾವ ಮಾತು ಆಡೋದಿಲ್ಲ. ಅಂತ ಅದ್ಭುತಕ್ಕೆ ಅದ್ಭುತನಾಗಿರುವಂತ ಪರಮಾತ್ಮನ್ನ ತನ್ನ ಸ್ವರೂಪಭೂತವಾದ ಮನಸ್ಸಿಂದವೇ ಕಂಡವನಾಗಿ ಒಬ್ಬ ಅಪರೋಕ್ಷ ಜ್ಞಾನಿ ಇದ್ದ ಅಂತಂದ್ರೆ ಅವನಿಗೆ ಇನ್ನೇನು ಮಾತು ಅಂತ ಅನ್ನೋದು ಯಾಕೆ ಬರೋದು ಅಂತಾನೆ. ಯಾಕಾಗಿ ಅವನ್ ಮಾತಾಡುವ? ಒಂದು ಅಪರೋಕ್ಷ ಜ್ಞಾನಿ ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ, ಇಲ್ಲಿ ಸಮಾಧಿ ಸ್ಥತ್ಯ ಕೇಶವ ಅಂತ, ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ಅವನು ಹೇಗಿರುವ, ಸ್ಥಿತದಿಹಿ ಕಿಂ ಪ್ರಭಾಷೇತ, ಸಮಾಧಿ ಸ್ಥಿತಿಯಿಂದ, ಸಮಾಧಿ ಸ್ಥಿತಿ ಅಂತಂದ್ರೆ ಅಸಂಪ್ರಜ್ಞಾತ ಸಮಾಧಿ ಅಂತ ಅನ್ನೋದನ್ನ ಒಂದು ಹೇಳ್ತಾರೆ. ಮನಸ್ಸು ಅಂತ ಅನ್ನೋದನ್ನ ನಾವು ಇವಾಗ ನಾರ್ಮಲ್ ಆಗಿ ಜನರು ಧ್ಯಾನವನ್ನು ಮಾಡ್ಬೇಕಾಗಿ ಕೂತ್ಕೊಂಡಿದ್ದಾಗ ಅವರು ಕಣ್ ಮುಚ್ತಾರೆ, ಎಲ್ಲ ಭ್ರೂ ಮಧ್ಯದಲ್ಲಿ ಎಲ್ಲಾ ಕಾನ್ಸಂಟ್ರೇಷನ್ ಇಟ್ಟು ಆ ಕೃಷ್ಣನ ರೂಪ ಗುಣಗಳನ್ನು ಚಿಂತಿಸ್ತಾರೆ. ಆದ್ರೂ ಹೊರಗಿಂದ ಪ್ರಪಂಚದಿಂದ ನಮ್ಗೆ ಇವಾಗ ಯಾರೋ ಒಂದು ಬೆಲ್ ಬಡಿದ್ರು ಅಂತಂದ್ರೆ ಬೀದಿಯಲ್ಲಿ ನಾವ್ ಅದನ್ನ ನೋಡ್ಲೇಬೇಕು. ಅದ್ ನಮ್ಗೆ ಎಚ್ಚರ ಆಗತ್ತೆ, ನಮ್ಗೆ ಗೊತ್ತಿದೆ ಅಲ್ಲಿ ಶಬ್ದ ಬಂದಿದೆ ಅಂತ. ಅದ್ ಬಂದಿಲ್ಲ ಅಂತ ನಾವು ನಮ್ಮನ್ನೇ ನಾವು ಫೂಲ್ ಮಾಡಕ್ಕೂ ಆಗಲ್ಲ, ಹೋಗ್ಲೇಬೇಕು.
ಅದ್ ನೋಡ್ಬೇಕು. ಅಥವಾ ಇನ್ಯಾವುದೋ ಒಂದ್ ಮಾತು ನಡೀತಾ ಇದೆ ಅಂತಂದ್ರೆ ಅದ್ರ ಬಗ್ಗೆನೂ ನಮ್ ಕಿವಿ ಅಲರ್ಟ್ ಆಗೇ ಇದೆ. ಅಂತ ಅಲರ್ಟ್ನೆಸ್ ಹೊರಗಿನ ಪ್ರಪಂಚದಲ್ಲಿ ಯಾರಿಗಿಲ್ಲವೋ ಅವನೇ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾನ. ಪರೀಕ್ಷಿತ್ ರಾಜ ಬೇಟೆಗೆ ಹೋಗಿ ಅವನ್ಗೆ ತುಂಬಾ ನೀರು ತುಂಬಾ ಬೇಕು ಅಂತ ಅನ್ನುವಂತ ಒಂದು ತೃಷೆಯಿಂದ ಅವನು ಹುಡ್ಕೊಂಡು ಹೋಗ್ತಾ ಇದ್ದ ನೀರನ್ನು. ಅವಾಗ ಶಮೀಕರ ಒಂದು ಆಶ್ರಮಕ್ಕೆ ಬಂದ್ರು. ಅಲ್ಲಿ ಅವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕೂತಿದ್ರು. ಅದ್ರಿಂದ ಅವ್ರಿಗೆ ಯಾರು ಬಂದ್ರು, ಏನ್ ಪ್ರಶ್ನೆ ಮಾಡಿದ್ರು ಯಾವ್ದೂ ಕೇಳಿಸ್ಲಿಲ್ಲ ಅವ್ರಿಗೆ. ಬಂದಿದ್ದು ಒಂದು ಒಂದು ಕುದುರೆಯಲ್ಲಿ ಕೂತ್ಕೊಂಡ್ ಬಂದಿದ್ನೋ ಇಲ್ಲ ರಥದಲ್ಲಿ ಶಬ್ದ ಅಂತೂ ಹಾಗೆ ಆಗತ್ತೆ ಅಂತ ಒಂದು ನಿಶ್ಶಬ್ದವಾಗಿರುವಂತ ವಾತಾವರಣ. ಅದು ಒಂದು ಋಷಿಯ ಒಂದು ಆಶ್ರಮ. ಆದ್ರೆ ಅಲ್ಲಿ ಈ ಋಷಿಗೆ ಶಮೀಕರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದ ಕಾರಣ ಅವ್ರಿಗೆ ಕಿವಿಯಿಂದ ಏನು ಕೇಳಿಸ್ಲಿಲ್ಲ. ಅವ್ರಿಗೆ ಇವನ್ ಮಾತಾಡಿದ್ದು ಏನು ಕೇಳಿಸ್ಲಿಲ್ಲ. ಅವನು ಹಾವನ್ನು ಹಾಕಿದಾಗ್ಲೂ ಆ ಮುಟ್ಟಿದ್ರಿಂದ ಕೂಡ ಅವ್ರಿಗೇನು, ಆ ಸತ್ತ ಹಾವನ್ನು ಬಿದ್ದ ಕೂಡ್ಲೆ ಅವ್ರಿಗೆ ಅದ್ರಿಂದ ಏನು ಎಚ್ಚರನೂ ಆಗ್ಲಿಲ್ಲ. ಆದ್ರೆ ಅವ್ರ ಮಗ ತುಂಬಾ ದೊಡ್ಡದಾಗಿ ಶಬ್ದ ಮಾಡಿ ಅವನು ಶಾಪ ಕೊಡುವಂತ ಸಮಯದಲ್ಲಿ ಅದು ಡೀಪ್ ಆಗಿ ಹೋಗಿ ಅವ್ರನ್ನ ಎಚ್ಚರ ಮಾಡಿತ್ತು. ಅಂದ್ರೆ ಅಸಂಪ್ರಜ್ಞಾತ ಅಂತಂದ್ರೆ ಸಾಮಾನ್ಯವಾಗಿ ಯಾವ ಶಬ್ದಗಳು ನಮ್ಮನ್ನು ಎಚ್ಚರಗೊಳಿಸ್ತಾ ಇರತ್ತೋ, ಯಾವುದೋ ಒಂದು ಏನೋ ಒಂದು ಸ್ಪರ್ಶದಿಂದ ಆತರ ಯಾವುದು ನಮ್ಗೆ ಸಹಜವಾಗಿ ನಾವು ಧ್ಯಾನ ಮಾಡುವಾಗ ಕೂತಾಗ ನಮ್ಗೆ ಆಗತ್ಯೋ ಅಂತ ಆಗದೆ ಇರುವಂತ ಒಂದು ಸ್ಥಿತಿ. ಅಷ್ಟು ಅವ್ರ ಮನಸ್ಸು ಅಂತ ಅನ್ನೋದ್ರಲ್ಲಿ ಪೂರ್ತಿಯಾಗಿ ಪರಮಾತ್ಮನ ಒಂದು ರೂಪಗುಣಗಳ ಚಿಂತನೆ ಇರುತ್ತೆ. ಇದು ಮನಸ್ಸು ಅಂತಂದ್ರೆ ಯಾರು ಅಪರೋಕ್ಷ ಜ್ಞಾನವನ್ನು ಹೊಂದಿದಾರೆಯೋ ಅವರ ಮನಸ್ಸು ಅಂತ ಅನ್ನುವಂಥದ್ದು ಉನ್ಮನಿ ಭಾವಕ್ಕೆ ತಲುಪಿರತ್ತೆ. ಉನ್ಮನಿ ಅಂದ್ರೆ ಈ ಮನಸ್ಸು, ಹೊರ ಮನಸ್ಸು ಏನಿದೆಯೋ ಅದು ಕೆಲಸ ಮಾಡೋದೇ ಇಲ್ಲ. ಅದಕ್ಕೆ ಈ ಶಬ್ದಗಳು ಕೇಳೋದಿಲ್ಲ. ಈ ಮನಸ್ಸೊಳಗೆ ಮನಸ್ಸನ್ನು ಇಟ್ಟು, ಅಂದ್ರೆ ಈ ಮನಸ್ಸಿಂದ ಇನ್ನೂ ಒಳಗೆ ಹೋಗು ಅಂತಾರೆ. ಇನ್ನೂ ಒಳಗೆ ಹೋದಾಗ ಆ ಸ್ವರೂಪಭೂತವಾದ ಮನಸ್ಸಿಂದ ಅವರು ಪರಮಾತ್ಮನ್ನ ನೋಡ್ತಾರೆ. ಅದು ಅವ್ರಿಗೆ ಆನಂದ ಅಂತ ಅನ್ನೋದು. ಅವರ ಮನಸ್ಸು ಆ ತಲ್ಲೀನವಾಗಿ ಆ ಮನಸ್ಸು ಅಂದ್ರೆ ಇಲ್ಲಿ ಸ್ವರೂಪ ಮನಸ್ಸು, ಆ ಸ್ವರೂಪವೇ ಪರಮಾತ್ಮನಲ್ಲಿ ತಲ್ಲೀನವಾಗಿದ್ದಾಗ ಅವ್ರು ಏನ್ ಮಾತಾಡೋರು ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನ. ಸಮಾಧಿಸ್ಥ ಅಂತಂದ್ರೆ ಸಮಾಧಿಯೊಳಗೆ ನೆಲೆ ನಿಂತ ಒಬ್ಬ ಜ್ಞಾನಿ ಕೇಶವ, ಅವನು ಸ್ಥಿತಧಿ ಅಲ್ಲವೇ, ಅವನು ಮನಸ್ಸು ವಿಚಲಿತ ಆಗದೆ ಇರುವಂತ ಒಂದು ಸ್ಥಿತಿಗೆ ಬಂದು ತಲುಪಿದೆ. ಇನ್ನೊಂದು ಇದೆ, ನನಗೆ ಇದಕ್ಕಿಂತ ಆನಂದ ಕೊಡೋದು ಅಂತ ಅನ್ನೋಂತ ಒಂದು ಮನಸ್ಥಿತಿ ನಮಗಿರೋದ್ರಿಂದ ನಮ್ ಕಾಂಟೈನ್ಮೆಂಟ್ ಇಲ್ಲ, ನಮ್ಗೆ ತೃಪ್ತಿ ಇಲ್ಲ. ಇನ್ನೊಂದು ನಮ್ಗೆ ಇನ್ನೂ ಚೆನ್ನಾಗಿರ್ಬೋದೋ ಏನೋ ಅಂತ ಅನ್ನೋಂತ ಒಂದು ಭಾವನೆ ಮನಸ್ಸನ್ನು ಕಾಡ್ತಾ ಇರುತ್ತೆ. ಇವಾಗ ನಾನು ಇರೋಂತ ಈ ಸ್ಥಿತಿಗಿಂತ ಇನ್ನು ಬೆಟರ್ ಸ್ಥಿತಿಗೆ ನಾನು ಹೋಗ್ಬೋದು ಅಂತ. ಆ ಸ್ಥಿತಿಗಿಂತ ಯಾವ ಸ್ಥಿತಿನೂ ಬೆಟರ್ ಇಲ್ಲ ಅಂತ ಅನ್ನೋಂತ ಒಂದು ಭಾವನೆ ಬರ್ಬೇಕಾದ್ರೆ ಅದು ಅಂತ ಅನಂತ ಆನಂದ ಪೂರ್ಣವಾಗಿರುವಂತ ಪರಮಾತ್ಮನಲ್ಲಿ ನೆಲೆಗೊಂಡು ಅದನ್ನು ಅನುಭವಿಸಿ ತೀರ್ಮಾನ ರೂಪದಲ್ಲಿ ಅದಕ್ಕೆ ಇದೇ ನನಗ್ ಬೇಕು ಅಂತ ಅನ್ನೋಂಥದ್ದು ಆಗೋಗಿದೆ. ಅದು ಆಗದೆ ಇದ್ರೆ ಕಾಮ ನಮ್ಗೆ ಬೇಕು ಅಂತಂದ್ರೆ ಧ್ಯಾನದಲ್ಲೇ ತೊಡಗಕ್ ಆಗಲ್ಲ ಅಂತ ಮುಂದೆನೆ ಹೇಳಿ ಆಗಿದೆ. ಕಾಮನ್ನ ಇಟ್ಕೊಂಡಿದ್ರೆ ಯಾವ ಧ್ಯಾನನೂ ಮಾಡಕ್ಕಾಗಲ್ಲ. ಕಾಮನ ಬಿಟ್ಟು ಪರಮಾತ್ಮನೇ ಬೇಕು ಅಂತ ಕೂತವ್ರು, ಆಮೇಲೆ ಪರಮಾತ್ಮನೇ ಎಲ್ಲ ಅಂತ ಅನ್ನೋದನ್ನ ಅರಿತವರು ಅಂತವ್ರು ಸ್ಥಿತಧಿಗಳು. ಅವರು ಯಾಕಾಗಿ ಮಾತಾಡ್ತಾರೆ, ಯಾಕಾಗಿ ಅವ್ರು ಏನಾದ್ರೂ ಒಂದು ಕೆಲಸದಲ್ಲಿ ತೊಡಗ್ತಾರೆ ಅಂತ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೊಂಡು ಅವರು ಇಲ್ಲಿ ಸಮಾಧಿಸ್ತಸ್ಯ ಅಂತ ಅನ್ನುವಾಗ ವಿಷಮ ಬುದ್ಧಿ ವರ್ಜಿತಸ್ಯ ಅಂತಾರೆ. ವಿಷಮ ಬುದ್ಧಿ ಅಂತಂದ್ರೆ ಪರಮಾತ್ಮನ ಬಿಟ್ಟು ಬೇರೆ ಎಲ್ಲ ಪ್ರಪಂಚದಲ್ಲಿರುವಂತ ಆಸಕ್ತಿಗಳು ಅಂತ ಅನ್ನೋದ್ರಲ್ಲಿ ಮನಸ್ಸನ್ನು ಇಡುವಂಥದ್ದು. ಅದು ಇಲ್ಲ. ಜ್ಞಾನದಲ್ಲೇ ಸ್ಥಿತನಾಗಿದ್ದಾನೆ, ಪರಮಾತ್ಮ ಜ್ಞಾನದಲ್ಲೇ ಸ್ಥಿತವಾಗಿರುವಂತ ಒಂದು ಚೇತನವಾಗಿದ್ದಾರೆ ಅಂತ ಅವರು ಯಾವುದನ್ನು ಮಾತಾಡೋರು ಏನು ಅಂತ ಅನ್ನೋದನ್ನ ಇಲ್ಲಿ ಕೇಳ್ತಾನ. ಇಲ್ಲಿ ಅವನೊಂದು ಶಬ್ದವನ್ನು ಹಾಕ್ತಾನ, ಕೇಶವ ಅಂತ ಅನ್ನುವಂಥದ್ದು. ಪರಮಾತ್ಮನ ಕೇಶವ ಅಂತ ಅನ್ನುವಾಗ, ಕೇಶವ ಅಂತಂದ್ರೆ ಯಾರಲ್ಲಿ ಸೃಷ್ಟಿಯಾದಿ ಕರ್ತೃತ್ವ ಪೂರ್ಣವಾಗಿದೆಯೋ ಅವನೇ ಕೇಶವ. ಕ ಅಂತಂದ್ರೆ ಬ್ರಹ್ಮ, ಈ ಅಂತಂದ್ರೆ ಈಶ ಅಂತ ಅನ್ನುವಂತ ರುದ್ರ. ಈ ಈ ಬ್ರಹ್ಮ ರುದ್ರ ಒಬ್ಬ ಸೃಷ್ಟಿಕರ್ತ, ಒಬ್ಬ ಪ್ರಳಯಕರ್ತ. ಈ ಇಬ್ರೂನು ಯಾರು ನಿಯಮನಕ್ಕೆ ಬದ್ಧರಾಗಿದ್ದಾರೆಯೋ ಅವನೇ ಕೇಶವ. ಸುಂದರವಾದ ಗುಂಗುರು ಕೂದಲು ಉಳ್ಳ ಆ ಪರಮಾತ್ಮ, ಅವನನ್ನು ಕೇಶವ ಅಂತ ಹೇಳ್ತಾರೆ. ಸೂರ್ಯಾಂತರ್ಗತನಾಗಿರುವಂತ
ನಾರಾಯಣನನ್ನು ಕೇಶವ ಅಂತಂತಾರೆ. ಯಾರ ಕೇಶಗಳು ಪ್ರಕಾಶಮಾನವಾಗಿ ಹೊರಗೆಲ್ಲ ಹೊಮ್ಮಿ ಬರುತ್ತೆ, ಸೂರ್ಯನ ಕಿರಣಗಳೇ ಕೇಶಗಳು ಅಂತ ಆ ನಾರಾಯಣನ ಇಲ್ಲಿ ಹೇಳ್ತಾರೆ. ಯಾರಿಂದ ಈ ಬ್ರಹ್ಮಾಂಡದಲ್ಲಿ ಇರೋ ಎಲ್ಲಾ ಪ್ರಾಣಿಗಳಿಗೂ ಸಸ್ಟೆನೆನ್ಸ್ ಇದೆಯೋ ಅವನೇ ಕೇಶವ. ಅವನ ಹತ್ರ ಈ ಪ್ರಶ್ನೆಯನ್ನು ಸರಿಯಾಗಿ ಮಾಡ್ತಾನ ಅರ್ಜುನ. ನಿನಗೆ ಈ ಪ್ರಪಂಚದ ಎಲ್ಲ ಆಗು ಹೋಗುಗಳ ಬಗ್ಗೆ ಗೊತ್ತು, ಒಂದು ಸ್ಥಿತಪ್ರಜ್ಞನ ಒಳಗೆ ಏನ್ ನಡೀತಾ ಇದೆ ಅಂತ ಅನ್ನೋದು ನಿನಗೆ ಗೊತ್ತು. ಅವನ ಸ್ಥಿತಪ್ರಜ್ಞ ಸ್ಥಿತಿಗೆ ತಲುಪೋದಕ್ ಬೇಕಾದ ಎಲ್ಲಾ ವ್ಯಾಪಾರಗಳನ್ನು ಸೃಷ್ಟಿಯಾದಿಂದ ಹಿಡ್ಕೊಂಡು ನೀನೇ ಮಾಡಿದ್ದಿ, ಅವನ ಸಸ್ಟೆನೆನ್ಸ್ಗೂ ನೀನೇ ಕಾರಣ ಅಂತ ನೀನು ನನಗೆ ತಿಳಿಸ್ಬೇಕು. ಸ್ಥಿತ ಪ್ರಜ್ಞನಾದ ಒಬ್ಬ ಮನುಷ್ಯನ ಒಂದು ವರ್ತನೆ ಹೇಗಿರತ್ತೆ, ಅವನ ಮಾತುಗಳು ಹೇಗಿರತ್ತೆ, ಅವನು ಯಾಕಾಗಿ ತಾನೇ ಕೆಲಸ ಮಾಡುವ, ಯಾಕಾಗಿ ಅವನು ಮಾತಾಡುವ ಅಂತನ್ನೋದ್ನ ನಂಗೆ ತಿಳಿಸುವಂತ ಕೃಷ್ಣನ ಹತ್ರ ಅವನು ಪ್ರಾರ್ಥನೆ ಮಾಡಿದ. ಇದನ್ನು ನಾವು ಇವಾಗ ಸಮರ್ಪಣೆ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು.